ಇವತ್ತು ನಮ್ಮ ಫ್ರೆಂಡ್ ಮನೆ ಹತ್ರ ಚಿರತೆ ಬಂದಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹಾಸನ ಹುಡುಗ ಮಾದೇವ್. ಇವತ್ತು ಬೆಳಗ್ಗೆನೆ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಕಾಲೇಜ್ಗೆ ಹೊರಟೆ. ಶತಮಾನಂ ಭವತಿ ಶತಾಯುಃ ಪುರುಷಶ್ಚತೇಂದ್ರಿಯಾಯುಃ ಸೇವೇಂದ್ರಿಯೈ ಪ್ರತಿಷ್ಠತಿ. ಯಾವ್ದಲ್ಲ ಇದು ಮಾಲೆ. ಆಮೇಲೆ ಹಾಸನಿಗೆ ಬಂದೆ. ನಮ್ಮ ಅತ್ತೆ ಮಗಳು ಕೆಮಿಸ್ಟ್ರಿ ಬುಕ್ ಬಿಟ್ಟು ಹೋಗಿದ್ಲು, ಅವಳಿಗೆ ಬುಕ್ ಕೊಡೋಣ ಅಂತ ಅಷ್ಟಾದ ಹತ್ರ ಹೋದೆ. ಬುಕ್ ಎಲ್ಲ ಕೊಟ್ಟು ಕಾಲೇಜ್ಗೆ ಹೋಗ್ಬೇಕಾರೆ ನಮ್ಮ ಹುಡುಗ ಇಲ್ಲಿ ಶಡದ್ ಕಂಡಂಗ್ ನಿಂತವನೆ. ಊರಲ್ಲೆಲ್ಲ ನನ್ನ ಪೊರ್ಗಿ ಅಂದರು. ಆಮೇಲೆ ಕಾಲೇಜಲ್ಲಿ ಬ್ರೇಕ್ ಇದ್ದಾಗ ಲೂಡೋ ಆಡ್ತಿದ್ರೆ ನನ್ನ ಫ್ರೆಂಡ್ ಇಲ್ಲಿ ಒಂದ್ ಪಾನು ಹೊರಗಡೆ ತೆಗ್ದಿಲ್ಲ. ಡಿಪ್ರೆಷನ್. ಚಂದ್ರಾಯಪಟ್ಟಣಕ್ಕೆ ಬಂದು ಊರಿಗೆ ಹೋಗೋಣ ಅಂತ ಬಸ್ ಹತ್ತೋದೆ, ಆ ಬಸ್ಸೇ ಕೆಟ್ಟ ನಿಂತ್ಕೋತು. A few moments later. ಆಮೇಲೆ ಊರಿಗೆ ಸ್ಕೂಲ್ ಫ್ರೆಂಡ್ಸ್ ಬಂದಿರೋ, ಅವ್ರನ್ನ ಕರ್ಕೊಂಡು ಒಳೆ ಹತ್ರ ಹೋದೆ. ಏನ್ ಸಾರ್ಥಕತೆ ನಿಮ್ ಪ್ರಕಾರ? ಹಂಗಿದ್ರೆ ಜೀವನ ನೆಮ್ಮದಿ ಇರ್ಬೇಕು ಸರ್. 10 ರೂಪಾಯಿ ದುಡಿದ್ರು ಪ್ರೌಡಾಗಿ ದುಡ್ಕೊಂಡು ಬೇಕಾದ್ರೆ ನಾಳೆ ಬೆಳಗ್ಗೆ ನಾನು 5 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರ್ಬಾರ್ದು, ಬೆಳಗ್ಗೆ 10 ಗಂಟೆಗೆ ಕೆಲಸ ಮಾಡಿದ್ರು ಯಾರು ಕೇಳಂಗಿರ್ಬಾರ್ದು. ಹಣ್ಣುಗಳೆಲ್ಲ ತಿನ್ಕೊಂಡು ಮನೆಗೆ ಬರೋ ಹೊತ್ತಿಗೆ ಸಂಜೆ 7 ಗಂಟೆ ಆಗೋಗಿತ್ತು. ಆಮೇಲೆ ನನ್ನ ಫ್ರೆಂಡ್ ಮನೆ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ತೋಟದೊಳಗೆಲ್ಲ ಚಿರತೆ ಓಡಾಡ್ತಿತ್ತು. ಚಿರತೆ ಎಲ್ಲ ಹೋಗಾದ್ಮೇಲೆ ಕಬಾಬ್ ತಿಂತಿದ್ದು. ಇವತ್ತಿನ ದಿನ ಇಷ್ಟೇ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋಗಾಗಿ ನಿಮ್ಮ ಹಾಸನ ಹುಡುಗ ಪೆನ್ನ ಫಾಲೋ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಸಿಗೋಣ ಮುಂದಿನ ಬ್ಲಾಗಲ್ಲಿ.